ಮಂಗಳ ದ್ರವ್ಯಗಳಲ್ಲಿ ಯಾವುದೇ ಪೂಜದ ಒಂದು ಸಣ್ಣ ಹವನದಿಂದ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಅದು ವೈದಿಕ ವೃತ್ತಿ ಆಗಿರ್ಬೋದು, ತಾಂತ್ರಿಕದಲ್ಲಾಗಿರೋದು ಬಳಸ್ತಕ್ಕಂಥ ಮೊದಲು ಅರಿಶಿನ ಕುಂಕುಮವನ್ನು ಬಳಸ್ತೀವಿ ನಾವು. ಮೊದಲು ಪೂಜೆಯಲ್ಲಿ ಬರಬೇಕು ಲಿಸ್ಟಲ್ಲೇ ಮೊದಲು ಅರಿಶಿನ ಕುಂಕುಮದಲ್ಲಿ ಸ್ಟಾರ್ಟ್ ಆಗ್ತದೆ. ಹಾಗಿದ್ರೆ ಈ ಅರಿಶಿನ ಅಂತಕ್ಕಂಥದ್ದು ಮಂಗಳ ದ್ರವ್ಯದಲ್ಲಿ ಒಂದು ಶಕ್ತಿಗಳನ್ನು ಎಳೆದು ಇಟ್ಟುಕೊಳ್ಳತಕ್ಕಂಥ ಶಕ್ತಿ ಇರ್ತದೆ ಅದಕ್ಕೆ ಅಂತ ಹೇಳುತ್ತೆ. ಈ ಅರ್ಶನವನ್ನು ಇಲ್ಲದೆ ಪೂಜೆ ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಅರ್ಶನ ಕುಂಕುಮದ ಪೂಜೆ ಇಲ್ಲ. ಅದಕ್ಕೆ ಒಂದು ಮಂಗಳ ದ್ರವ್ಯದಲ್ಲಿ ಒಂದು. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಗುರು ಮತ್ತು ಚಂದ್ರ ಅಂದರೆ ಅದನ್ನು ನಾವು ಅರ್ಶನ ಕುಂಕುಮವನ್ನು ಎಲ್ಲರೂ ಎಲ್ಲಿಡ್ತಾರಪ್ಪ ಅಂದರೆ ಮೊದಲು ಇಡ್ತಕ್ಕಂಥದ್ದು ನಮ್ಮ ಈ ಭ್ರೂ ಮಧ್ಯದಲ್ಲಿ ಇಡ್ತೀವಿ, ಅದಕ್ಕೆ ಆಜ್ಞಾಚಕ್ರ ಅಂತ ಕರಿತೀವಿ. ಅದು ಯೋಗಶಾಸ್ತ್ರದಲ್ಲಿ ಆ ಆಜ್ಞಾಚಕ್ರಕ್ಕಿಟ್ಟಾಗ ಅಲ್ಲಿ ರವಿಚಂದ್ರರು ಅದಕ್ಕೆ ಅಧಿಪತಿಗಳು ಅಂತ ಕರೀತಾರೆ. ಸೂರ್ಯ ಚಂದ್ರ ಅಧಿಪತಿ ಭ್ರೂ ಮಧ್ಯಗಳಲ್ಲಿ ಇರ್ತದೆ. ಹಾಗಿದ್ರೆ ಈ ಹಳದಿ ಬಣ್ಣ ಏನು ನಮ್ಗೆ ಕೊಡುತ್ತೆ ಅಂದರೆ ಬುದ್ಧಿಶಕ್ತಿಯನ್ನು ಕೊಡುತ್ತೆ. ತತ್ವಶಾಸ್ತ್ರದಲ್ಲಿ ಹೋದಾಗ, ಫಿಲಾಸಫಿಗೆ ಹೋದಾಗ ಹಳದಿ ಬಣ್ಣ ಅದು ಕಲರ್ ಥೆರಪಿಗೆ ಹೋದಾಗ ಬುದ್ಧಿ ಬಣ್ಣಕ್ಕೆ ಬುದ್ಧಿಯನ್ನು ಹೆಚ್ಚಿಸಲಿಕ್ಕೆ ನಾವು ಹಳದಿನ ಯೂಸ್ ಮಾಡ್ತೀವಿ. ಗುರು ಜ್ಞಾನಕಾರಕ. ಆ ಫಿಲಾಸಫಿಲಿ ಹೋದಾಗ ನಾವು ಹಳದಿಯನ್ನು ಏನಂತ ನಾವು ಕರಿತೀವಿ, ಬುದ್ಧಿಗಂತ ಕರಿತೀವಿ. ಕೆಂಪುವನ್ನು ಕಾಮರೂಪ ಅಂತ ಕರೀತಾರೆ. ಅದು ಕಾಮಶಕ್ತಿಯನ್ನು ಇಚ್ಛೆಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು. ದೇಹದಲ್ಲಿರ್ತಕ್ಕಂಥ ಆಜ್ಞಾಚಕ್ರದಲ್ಲಿರ್ತಕ್ಕಂಥ ಒಂದು ಕರೆಕ್ಟಾಗಿದ್ದರೆ ಅದು ಸಹಸ್ರಾರ ತಗೊಂಡೋಗ್ತಾರೆ. ಚಕ್ರಗಳಲ್ಲಿ 6ನೇದು ಆಜ್ಞಾಚಕ್ರ, ಅಲ್ಲಿ ನಾವು ಕುಂಕುಮವನ್ನು ಇಡ್ತೀವಿ, ಅದು ಅರ್ಶನದ ಇನ್ನೊಂದು ಬದಲು ಇಡ್ತೀವಿ. ಇದು ಶುಭ ಹೌದು ಅಂತ ನಮಗೆಲ್ರಿಗೂ ಜಗತ್ತಲ್ಲಿ ಗೊತ್ತಿರುತ್ತೆ. ಅಮಂಗಳ ಹೆಂಗಾಗುತ್ತದೆ ಅಕಸ್ಮಾತ್ ಇಲ್ಲಿ ಟ್ರೆಂಡ್ ಮಾಡೋದು ಅದು ದೆವ್ವಗಳಿಗೆ ಆಹ್ವಾನ ಅಂತ ಅಲ್ಲಿ ಕೊಟ್ಟರಲ್ಲ, ಅದು ಅಕ್ಷರಶಃ ನಿಜ ಅದು ಅಂತ. ಅದಕ್ಕೆ ಯಾಕೆ ಕಾರಣ ಅಂದರೆ ವಿವಾಹ ಆದ ನಂತರ ಚಪ್ರ ಪೂಜೆ ಆಗುತ್ತೆ, ಗಂಗಾ ಪೂಜೆ ಆಗುತ್ತೆ. ಗಂಗಾ ಪೂಜೆ ಆದಮೇಲೆ ಚಪ್ರ ಪೂಜೆ ಅಂತ ಆಗುತ್ತೆ. ಚಪ್ರ ಪೂಜೆ ಆದಮೇಲೆ ವಧುವರರಿಗೆ ಅರಿಶಿನ ಶಾಸ್ತ್ರ ಅಂತ ಮಾಡ್ತಾರೆ. ಆ ಅರಿಶಿನ ಶಾಸ್ತ್ರವನ್ನು ಮಾಡಿದಾಗ ಅರಿಶಿನಕ್ಕೆ ನೀರನ್ನು ಕಮ್ಮಿ ಬಳಸಿ ಸ್ವಲ್ಪ ಆಯಿಲನ್ನು ಬೆಳೆಸಿ ಏನು ಮಾಡ್ತಾರೆ, ಅರಿಶಿನಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾರೆ. ಸ್ವಲ್ಪ ಆಯಿಲನ್ನು ಬೆರೆಸಿ ಅಥವಾ ದೇಹಕ್ಕೆಲ್ಲ ಭಾಗಗಳಿಗೆಲ್ಲ ಅರ್ಶನ ಹಚ್ತಾರೆ. ಅರ್ಶನ ಶಾಸ್ತ್ರ ಅಂತಾನೆ ಇದೆ. ಹೌದು. ಆಮೇಲೆ ಆ ಶಾಸ್ತ್ರ ಆದ್ಮೇಲೆ ಎಲ್ಲೂ ಯಾರು ಹೌದು 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 ಅರ್ಶನ ಶಾಸ್ತ್ರವನ್ನು ಮಾಡ್ತಾರೆ. ಈಗ ಯಾರು ಒಂದ್ ತಿಂಗಳ ಕಾಲ ಇರೋದಿಲ್ಲ ಬಿಡಿ. ಒಂದು ಪಕ್ಷ ಆದ್ರೂ ಇರಬೇಕು ಅಂತ, ಒಂದು ಪಕ್ಷ ಆದ್ರೂ ಇರಬೇಕು. ಅಥವಾ ಕಂಕಣ ಕಟ್ಟಿರ್ತಾರೆ. ಆ ಕಂಕಣ ಇರುವಾಗ ಒಂದು 3 ದಿನ ಈಗ ಏನ್ ಮಾಡ್ತಾರೆ, ರಿಸೆಪ್ಷನ್ ಆದ ಕೂಡಲೇ ನಾವು ಕಂಕಣವನ್ನು ಬಿಚ್ಚುತ್ತಾರೆ. ಛತ್ರದಿಂದ ಬರುವಾಗ ಆಗಿನ ಕಾಲದಲ್ಲಿ ಕಂಕಣ ಇದ್ದಾಗ ಒಂದು ವಾರ 15 ದಿನ ಒಂದು ಪಕ್ಷ ಕಾಲ ಕಂಕಣ ಇರ್ತಾ ಇತ್ತು. ಅಥವಾ 3 ಸಾರಿ ಹುಡುಗಿ ಮನೆಗೆ ಹೋಗಿ ಹುಡುಗನ ಮನೆಗೆ ಬರೋಗೂ ಇರ್ತಾ ಇತ್ತು. ಆ 3 ಕಾಲದಲ್ಲಿ ಹೆಣ್ಣುಗೊಂಡು ವಧುವರರು ಒಬ್ಬರು ಏಕಾಂಗಿಯಾಗಿ ಹೋಗೋಂಗಿರಲಿಲ್ಲ. ಅವ್ರ ಜೊತೆಯಲ್ಲಿ ಯಾರಾದರೂ ಒಬ್ಬರು ಕಳಿಸ್ತಾ ಇದ್ರು. ಯಾವಾಗ ಅರಿಶಿಣದ ಮೈ ಅಂತ ಕರೀತಾರೋ, ಅರಿಶಿಣ ಇರೋ ಕಡೆ ಈ ನೆಗೆಟಿವ್ ಅಂತಕ್ಕಂಥ ದೆವ್ವ ಪಿಶಾಚಿ ಅಂತಿರೋ ಅದು ಅಟ್ಯಾಕ್ ಆಗುತ್ತೆ. ಅವ್ರಿಗೆ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಎಲ್ರಿಗೂ ಗೊತ್ತಿರುತ್ತೆ, ಅರಿಶಿಣ ಮೈಯಲ್ಲಿ ಯಾರೂ ವಧುವರನ್ನು ಹೊರಗಡೆ ಬಿಡೋಲ್ಲ. ಸೊ ಅದು ಕಂಕಣ ಕಟ್ಟಿರ್ತಾರೆ. ಆ ಕಂಕಣವನ್ನು ಬಿಚ್ಚೋ ತನಕ, ಕಾಲದಲ್ಲಿರ್ತಕ್ಕಂಥ ಮಿಂಚನ್ನು ಬಿಚ್ಚೋ ತನಕ ಅವರನ್ನು ಹೊರಗಡೆ ಕಳಿಸಲ್ಲ. ಅರಿಶಿಣ ಅಂತಕ್ಕಂಥದ್ದು ಶುಭವೂ ಹೌದು. ಅದನ್ನು ಶಸ್ತ್ರ ಥರ ಶಾಸ್ತ್ರ = ಶಸ್ತ್ರ ಸರಿಯಾಗಿ ಬಳಕೆ ಮಾಡದೇ ಇದ್ದರೆ ಅದು ಶಸ್ತ್ರವೂ ಹೌದು. ಹೇಗೆ ಬೇಕೋ ಅದು ನಮ್ಮನ್ನು ಕಾಪಾಡುತ್ತೆ. ಸೊ ಅದರಿಂದ ಶಸ್ತ್ರ ನಮ್ಮನ್ನು ಕಾಪಾಡೋದು ಹೌದು, ನಮ್ಮನ್ನು ಪ್ರಾಣ ತೆಗೆಯೋದು ಹೌದು. ಹಾಗೆಯೇ ಈ ಮಂಗಳ ದ್ರವ್ಯ ಅಂತಕ್ಕಂಥದ್ದು ನೆಗೆಟಿವ್ ಆಗಿ ಬರುತ್ತೆ ಅಂದರೆ ಅರಿಶಿಣ ಇರತ್ತ ಕಡೆ ಆ ನೆಗೆಟಿವ್ ಹೆಚ್ಚಾಗಿರ್ತದೆ. ಯಾರಾದರೂ ಮನೆಯಲ್ಲಿ ನೋಡಿರ್ತೀರ ನೀವು, ಮನೆ ಬಾಗಿಲಲ್ಲಿ ಅರಿಶಿಣ ಕುಂಕುಮ ಕಂಡುಕೂಡಲೇ ಭಯ ಆಗುತ್ತೆ ಅವ್ರಿಗೆ, ಯಾರೋ ನಮ್ಗೆ ಏನೋ ಮಾಡಿಸ್ಬಿಟ್ಟಿದ್ದಾರೆ. ಹೌದು. ಮನೆ ಮುಂದೆ ಬೆಳಗ್ಗೆ ಬಾಗಿಲು ತೆಗೆದುಕೊಳ್ಳಿ, ಬಾಗಿಲು ನೀರಾಕ ಬಂದ ಒಂದು ಅರಿಶಿನ ಕುಂಕುಮದ ಪುಡಿ ಕಾಣ್ತಂದ್ರೆ ಇವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಿರುವಾಗ ಅರಿಶಿನ ಕುಂಕುಮ ಎಷ್ಟು ಮಂಗಳ ದ್ರವ್ಯವೋ ಅಷ್ಟೇ ನೆಗೆಟಿವ್ ಕೊಡ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ. ಓಕೆ.